ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಬದ್ನಿಕಾಯಿ ಎಣ್ಣೆಗಾಯಿ ಮಾಡೋದನ್ನು ನಿಮಗೆ ಇವತ್ತು ತೋರಿಸ್ಕೊಡ್ತೇನೆ. ನೋಡಿರಿ, ಭಾಳ ಟೇಸ್ಟಿಯಾಗಿರ್ತೈತಿ. ರೊಟ್ಟಿ ಚಪಾತಿ ಅಂಕರು ಸೂಪರ್ ಆದ ಕಾಂಬಿನೇಷನ್ ಇದೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊತ ಹೋಗ್ತೇನೆ. ನೋಡ್ರಿ, ಈಗ ಮಧ್ಯಕ್ಕೆ ಬದ್ನಿಕಾಯಿನ ಯಾವ ರೀತಿ ಕಟ್ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ಕೊತ ಹೋಗ್ತೇನೆ. ನೋಡಿರಿ, ಈಗ ನಾನು ಒಂದು 6 ರಿಂದ 7 ಬದ್ನಿಕಾಯಿ ತೊಗೊಂಡೇನಿ. ಇದನ್ನ ಈ ರೀತಿ ಪ್ಲಸ್ ಆಕಾರದಾಗ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿರಿ, ಈಗ ಈ ರೀತಿ ನಾನು ಕಟ್ ಮಾಡೋದು ಕೂಡ ತೋರ್ಸಾಕೊಂತೀನಿ. ಪ್ಲಸ್ ಆಕಾರದಾಗ ಇದನ್ನ ಕಟ್ ಮಾಡ್ಕೋಬೇಕು, ಅಂದ್ರೆ ಮಸಾಲೆ ತುಂಬಾಕ ಇದು ಸರಿ ಆಕೈತೆ ರೀ. ಈಗ ನೋಡ್ರಿ, ನಾನು ಕಟ್ ಮಾಡೋದು ಕೂಡ ನಿಮಗೆ ತೋರಿಸಿದ್ನಿ. ಇದೇ ರೀತಿನ ಎಲ್ಲವನ್ನು ನಾವು ಕಟ್ ಮಾಡ್ಕೋಬೇಕಾಗೈತಿ. ಆದಷ್ಟು ಸಣ್ಣನ ತೊಗೋಬೇಕಾಗತ್ತೆ ರೀ. ಬದ್ನಿಕಾಯಿ ಭಾಳ ದೊಡ್ಡ ತೊಗೋಕೆ ಹೋಗ್ಬಾರ್ದು, ಸರಿ ಅನಿಸೋದಿಲ್ಲ. ಇದೇ ರೀತಿ ಸಣ್ಣನ ಬದ್ನಿಕಾಯಿ ತೊಗೊಂಡು ಈ ರೀತಿ ನೀರಾಗಿ ಹಾಕಿ ಇಟ್ಕೊಂಡ್ಬಿಡ್ಬೇಕು ರೀ. ನಾವು ಕಟ್ ಮಾಡಿದ ಮೇಲೆ ಹಂಗೆ ಇಟ್ಬಿಟ್ರೆ ಅವು ಕಲರ್ ಚೇಂಜ್ ಆಗಿಬಿಡ್ತೈತಿ, ಕಪ್ಪು ಆಗಿಬಿಡ್ತಾವೆ. ಈ ರೀತಿ ನೋಡ್ರಿ, ನಾನು ಕಟ್ ಮಾಡಿಕೊಂಡು ನೀರಾಗಿ ಹಾಕ್ಕೊಂಡು ಇಟ್ಕೊಂಡ್ಬಿಟ್ಟೇನಿ. ಈಗ ಬದ್ನಿಕಾಯಿ ಎಣ್ಣೆಗಾಯಿಗೆ ಒಂದು ಪೌಡ್ರ್ ರೆಡಿ ಮಾಡ್ಕೋಬೇಕು ರೀ, ನಾವು ಡ್ರೈ ಪೌಡ್ರು. ಈಗ ಇದಕ್ಕೆ ಒಂದು 3 ರಿಂದ 4 ನಾನು ಶೇಂಗಾ ಕಾಳನ್ನು ಹಾಕ್ಕೊಂಡು ನೋಡಿರಿ, ಹಾಕ್ಕೊಂಡು ಇದನ್ನು ಸಣ್ಣ ಉರಿಯಾಗ ಕಲರ್ ಚೇಂಜ್ ಆಗ್ಬೇಕದು ಅಲ್ಲಿ ತನಕ ನಾನು ಹುರ್ಕೊತೇನೆ. ನೋಡಿರಿ, ಫಸ್ಟಿಗೆ ಶೇಂಗಾ ಕಾಳನ್ನ ಹಾಕ್ಕೊಂಡು ಈಗ ಇದನ್ನ ಸಣ್ಣ ಉರಿಯಾಗ ಮತ್ತೆ ಹುರ್ಕೊತೇನೆ. ನೋಡಿರಿ, ಇವಾಗ ನಾನು ಈಗ ನೋಡಿರಿ ಕಲರ್ ಈ ರೀತಿ ಚೇಂಜ್ ಆಗ್ಬೇಕದು. ಇಷ್ಟು ಕಲರ್ ಬಂದ್ರೆ ನಮ್ಗೆ ಸಾಕ್ರಿ ಇದು. ಇದನ್ನ ಡ್ರೈ ಪೌಡ್ರ್ ಮಾಡ್ಕೋಬೇಕು ನಾವು ಬದ್ನಿಕಾಯಿ ಎಣ್ಣೆಗಾಯಿ ಮಾಡ್ಕೋವಾಗ. ಈಗ ಆದ್ರೆ ಚಲೋ ತಂಗ ಹುರಿದ ಇವು ಶೇಂಗಾ ಕಾಳು. ಇದನ್ನ ಈಗ ಒಂದು ಬಟ್ಲಕ್ಕೆ ಹಾಕ್ಕೊಂಡು ಇಟ್ಕೊಳ್ಳೋಣ. ಆಮೇಲೆ ಇದನ್ನ ಮಿಕ್ಸಿ ಮಾಡ್ಕೋಕೆ ಸರಿ ಆಕತ್ತೆ ನಮಗೆ. ಈಗ ಎಲ್ಲವನ್ನು ತಕ್ಕೊಂಡು ನೋಡ್ರಿ, ನಾನೀಗ ಶೇಂಗಾ ಕಾಳನ್ನ ಈಗ ಗುರುಳು ಹಾಕ್ಕೊತೇನೆ. ನೋಡ್ರಿ, ನಾನು ಒಂದು 3 ರಿಂದ 4 ಚಮಚ ನಾನು ಗುರುಳು ಹಾಕ್ಕೊಂಡು ಇದನ್ನು ಕೂಡ ಸಣ್ಣ ಉರಿಯಾಗ ಇದನ್ನ ಸ್ವಲ್ಪ ಹುರ್ಕೋಬೇಕಾಕೈತಿ. ಭಾಳ ಹುರಿಯಾಕೆ ಹೋಗ್ಬಾರ್ದು. ಇದನ್ನ ಸ್ವಲ್ಪ ಹುರಿಬೇಕಾಕೈತಿ. ಕಪ್ಪಾಗಿ ಹೋಗೋ ಚಾನ್ಸಸ್ ಇರ್ತೈತಿ. ಹೀಗಾಗಿ ಸಣ್ಣ ಉರಿಯಾಗ ಸ್ವಲ್ಪ ಹುರ್ಕೊಂಡ್ಬಿಟ್ರೆ ಸಾಕು. ಆಯ್ತು ನೋಡಿರಿ, ಚಟಪಟ ಅಂತ ಕೂಡ ಇವು ಸಿಡಿ ಹಾಕ್ಕೊಂತಾವು. ಸಾಕಿ ಅಂತ ತೊಗೊಂಬಿಡೋ ನೀವನ್ನ ತೊಗೊಂಡು ಇದನ್ನು ಕೂಡ ನಾ ಆಗಲೇನು ಶೇಂಗಾ ಹಾಕ್ಕೊಂಡಿದ್ದಲ್ಲ ಅದೇ ಇದಕ್ಕೆ ಹಾಕ್ಕೊಂಬಿಡ್ರಿ. ಇದನ್ನು ಕೂಡ ಈಗ ಆಯ್ತು ನೋಡಿರಿ, ಗುರುಳು ಕೂಡ ಹುರ್ಕೊಂಡಿದ್ದೆ ಆಯ್ತು. ಇವಾಗ ಇಷ್ಟು ಹುರ್ಕೊಂಡಿದ್ದು ಸಾಕು. ಭಾಳ ಕಪ್ಪನ್ನು ಹುರ್ಕೋಕೆ ಹೋಗ್ಬಾರ್ದು, ಟೇಸ್ಟಿಯಾಗಿ ಬರೋದಿಲ್ಲ ಅದು. ಸ್ವಲ್ಪ ಹುರ್ಕೊಂಡ್ಬಿಟ್ರೆ ಸಾಕು. ಇದನ್ನು ಕೂಡ ಸೈಡಿಗೆ ಇಟ್ಕೊಂಡ್ಬಿಡೋಣ, ಗುರಳನ್ನು ಕೂಡ. ಈಗ ಮತ್ತು ಇದೇ ಬಾಳಿಗೆಗೆ ನಾನು ಒಂದು 2 ಚಮಚ ಎಳ್ಳು ಹಾಕ್ಕೊತೇನೆ ನೋಡಿರಿ, ಬಿಳಿ ಎಳ್ಳು. ಮತ್ತು ಒಂದು ಸ್ವಲ್ಪನ ಒಣ ಕೊಬ್ಬರಿ ಹಾಕ್ಕೊತೇನೆ ನೋಡಿರಿ. ಈಗ ಎರಡನ್ನೂ ಕೂಡ ಇದನ್ನು ಸಣ್ಣ ಉರಿಯಾಗ ಸ್ವಲ್ಪನೂ ಹುರ್ಕೋಬೇಕಾಕೈತಿ, ಭಾಳ ಹುರಿಯಾಕೆ ಹೋಗ್ಬಾರ್ದು. ಈಗ ನೋಡಿರಿ, ಒಣ ಕೊಬ್ಬರಿ ಮತ್ತು ಬಿಳಿ ಎಳ್ಳು ಒಂದು 2 ಚಮಚ ಹಾಕ್ಕೊಂಡು ಇದು ಕೂಡ ನೋಡಿರಿ ಕಲರ್ ಚೇಂಜ್ ಆಗ್ಬಿಡುತ್ತೆ. ಇವಾಗ ಇದು ಸಾಕ್ರಿ. ಇದು ತೊಗೊಂಬಿಡೋಣ. ಇನ್ನು ತೊಗೊಂಡಿದ್ದನ್ನ ಮಿಕ್ಸಿ ಮಾಡ್ಕೊಂಬಿಡೋಣ. ಈಗ ಶೇಂಗಾ ಕಾಳು, ಗುರೆಳ್ಳು, ಎಳ್ಳು ಮತ್ತು ನಾವೇನು ಹುರ್ಕೊಂಡಿದ್ದೀವಲ್ಲ ಒಣ ಕೊಬ್ಬರಿ, ಅದನ್ನು ಕೂಡ ಈಗ ನಾವು ಮಿಕ್ಸಿ ಜಾರ್ ಒಳಗೆ ಡ್ರೈ ಆಗಿ ಪೌಡ್ರ್ ಮಾಡ್ಕೊಂಬಿಡೋಣ್ರಿ. ಈಗ ನೋಡ್ರಿ, ಅದನ್ನು ಕೂಡ ತೊಗೊಂಡು ನಾನು ಗುರೆಳ್ಳನ್ನು ಎದಕ್ಕೆ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ನಾನೀಗ ಬಿಳಿ ಎಳ್ಳನ್ನು ಕೂಡ ಈಗ ಬದ್ನಿಕಾಯಿನ ಸ್ವಲ್ಪ ಹುರ್ಕೊಂಬಿಡೋಣ್ರಿ ಎಣ್ಣೆಯಾಗ ಸ್ವಲ್ಪ. ಈಗ ನೋಡಿರಿ, ಎಲ್ಲ ಏನು ಬದ್ನಿಕಾಯಿನ ಹೆಚ್ಕೊಂಡು ನೀರಾಗ ಹಾಕಿ ಇಟ್ಕೊಂಡಿದ್ನಲ್ಲ, ಈಗ ನಾ ಏನು ಹುರ್ಕೊಂಡೆಲ್ಲ ಶೇಂಗಾ ಕಾಳು ಅದೇ ಬಾಳಿಗೆಗೆ ಹಾಕ್ಕೊಂಡ್ಬಿಡ್ತೇನೆ ರೀ. ಈಗ ನಾನು ಹಾಕ್ಕೊಂಡಿದ್ದನ್ನ ಸ್ವಲ್ಪ ಹುರ್ಕೊಂಡ್ಬಿಡ್ತೇನೆ ರೀ, ಸ್ವಲ್ಪ ಎಣ್ಣೆ ಹಾಕಿ. ಈಗ ನೋಡಿರಿ, ಹಾಕ್ಕೊಂಡು ನಾನು ಬಾಳಿಗೆಗೆ ಈಗ ಬದ್ನಿಕಾಯಿನೀಗ ಇದಕ್ಕೆ ನಾವೀಗ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ್ರಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಕೈತಿ. ಒಂದು 3 ರಿಂದ 4 ಚಮಚನ ಎಣ್ಣೆ ಹಾಕ್ಕೊಂಡಾಗ ಎಣ್ಣೆ ಹಾಕ್ಕೊಂಡ್ಮ್ಯಾಗ ಇದನ್ನ ಹುರ್ಕೊಂಬಿಡೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕದು ಬದ್ನಿಕಾಯಿದು ಮೇಲ್ಗಡೆ, ಅಷ್ಟು ಹುರ್ಕೊಂಬಿಡೋಣ ಸಾಕು ನಮಗೀಗ. ಈಗ ನೋಡ್ರಿ, ಈಗ ಮೀಡಿಯಮ್ ಉರಿಯಾಗ ನಾನು ಹುರ್ಗಾಯಿ ಹಾಕ್ಕೊಂತೇನೆ. ಈಗ ಸಣ್ಣ ಉರಿಯಾಗಿನ ಹುರಿಯಾಕೆ ಹೋಗ್ಬಾರ್ದು. ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ರೆ ಸಾಕು ನಮ್ಗೆ. ಆಮೇಲೆ ಮತ್ತೆ ನಾವು ಒಗ್ಗರಣೆ ಮಾಡೋದು ಮತ್ತೆ ಕುದಿಸ್ತೇವೆ. ಇದನ್ನ ಸ್ವಲ್ಪ ತುಂಬ ಬೇಯಿಸಾಕೈತಿ. ನೋಡಿರಿ, ಈ ರೀತಿ ನಾವು ಹುರ್ಕೊಂಬಿಡ್ಬೇಕು. ಕಲರ್ ಚೇಂಜ್ ಆಯ್ತು ನೋಡ್ರಿ. ಈಗ ಸಾಕಿನ ಭಾಳನು ಹುರಿಯಾಕೆ ಹೋಗ್ಬಾರ್ದು. ಇದೇ ರೀತಿನ ಹುರ್ಕೊಂಬಿಡ್ಬೇಕು ನಾವು. ಈಗ ಇದನ್ನ ತಗೊಂಡು ಮತ್ತೊಂದು ಪ್ಲೇಟಿಗೆ ಹಾಕಿ ಇಟ್ಕೊಂಬಿಡೋಣ್ರಿ. ಈಗ ಸಾಕು. ಈಗ ಇಷ್ಟು ಹುರ್ಕೊಂಡ್ಬಿಟ್ಟೈತೆ ನೋಡಿರಿ, ತೋರ್ಸಾಕೊಂತೈದ್ನಲ್ಲ, ಇಷ್ಟು ಹುರ್ಕೊಂಡ್ಬಿಟ್ರೆ ಸಾಕು. ಇದನ್ನ ಸ್ವಲ್ಪ ಆರಾಕಿ ಬಿಟ್ಬಿಟ್ರಿ. ಈಗ ಸ್ವಲ್ಪ ಈ ರೀತಿಗೆ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮ್ಯಾಗ ಸ್ವಲ್ಪ ಬಿಸಿ ಇರ್ತೈತಿ. ಇದನ್ನ ಮೊದಲನ್ನ ಇದೇ ರೀತಿನ ಹುರ್ಕೊಂಡು ಇದನ್ನ ಸೈಡಿಗೆ ಇಟ್ಕೊಂಬಿಡೋಣ. ಅಂದ್ರೆ ನಾವು ಮಸಾಲೆ ತುಂಬಬೇಕಾದಂದ್ರೆ ಇದು ಹೋಗಿರ್ತೈತೆ ರೀ ಇದು. ಹಿಂಗಾಗಿ ಇದನ್ನ ಮೊದ್ಲಕ್ಕನ ಈ ರೀತಿ ಫ್ರೈ ಮಾಡ್ಕೊಂಡು ಇಟ್ಕೊಂಬಿಡ್ಬೇಕು. ಈಗ ಅದೇ ಬಾಳಿಗೆ ಒಳಗೆ ನಾವೊಂದು ಮಸಾಲ ರೆಡಿ ಮಾಡ್ಕೊಂಡ್ರಿ. ಈಗ 1-2 ಟೊಮೆಟೊ ತೊಗೊಂಡೇನಿ ಮತ್ತು 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನೋಡಿರಿ. ಅದಾದ ನಂತರ 1-2 ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ. ಎಲ್ಲವನ್ನು ಸ್ವಲ್ಪ ದೊಡ್ಡ ಹೆಚ್ಕೊಂಡೆ ನಾನು. ಸ್ವಲ್ಪ ಹುರ್ಕೋಬೇಕಲ್ರಿ ಇವನ್ನ, ಹೀಗಾಗಿ ಜಾರಿಗೆ ಹಾಕ್ಕೊತೇನೆ. ಹಿಂಗಾಗಿ ದೊಡ್ಡ ಕಟ್ ಮಾಡ್ಕೊಂಡೆ ನಾನಿಲ್ಲಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ನಿ, ಟೊಮೆಟೊನ ಹಾಕಿದ್ನಿ, ಉಳ್ಳಾಗಡ್ಡಿ ಹಾಕ್ಕೊಂಡು ನಾನೀಗ ಎಲ್ಲವನ್ನು ಇದನ್ನ ಹುರ್ಕೋಬೇಕಾಕೈತೆ. ನಾವು ಮೀಡಿಯಮ್ ಉರಿಯಾಗ ಹುರ್ಕೊಂಡ್ರೆ ನಡಿತೈತೆ ರೀ ಇದನ್ನೇನು. ಆದ್ರೆ ಭಾಳ ಹೊತ್ಸಕ್ಕೆ ಹೋಗ್ಬಾರ್ದು.
ಈಗ ನೋಡಿರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿ. ನಾ ಏನು ಸಿಪ್ಪಿನ ಸುಲ್ಕೊಂಡಿಲ್ಲ, ಹಂಗೆ ಹಾಕ್ಕೊಂಬಿಟ್ಟೇನೆ. ಈಗ ಒಂದು ಗಡ್ಡೆ ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡೆ. ಈಗ ಅದನ್ನು ಕೂಡ ಚಲೋ ಹೊತ್ತಂಗೆ ಹುರ್ಕೋಬೇಕಾಕೈತಿ ರೀ. ಈಗ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂತಾರೆ ಹುರ್ಕೊಂತ ಹೋಗ್ಬೇಕಾಕೈತಿ. ಈಗ ಒಂದು ಎಸಳು ಕರಿಬೇವನ್ನ ಕೂಡ ಹಾಕ್ಕೊಂಡು ನೋಡ್ರಿ ನಾನೀಗ. ಈಗ ಕರಿಬೇವು ಕೂಡ ಚಲೋ ಹೊತ್ತಂಗೆ ಹುರಿಬೇಕ್ರಿ ಅದು. ಅದಾದ ನಂತರ ಒಂದು ಚಮಚ ಜೀರಿಗೆ ಹಾಕ್ಕೊಂತೇವೆ ನೋಡ್ರಿ. ಈಗ ಜೀರಿಗೆನ ಲಾಸ್ಟ್ ಹಾಕ್ಕೋಬೇಕ್ರಿ. ಮೊದ್ಲು ಹಾಕ್ಕೊಂಬಿಟ್ರೆ ಭಾಳ ಹುರ್ಕೊಂಬಿಡ್ತದೆ. ಹೀಗಾಗಿ ಲಾಸ್ಟಿಗೆ ಹಾಕ್ಕೋಬೇಕದು ಜೀರಿಗೆಯನ್ನು. ಈಗ ಜೀರಿಗೆ ಹಾಕಿದ ಮ್ಯಾಗ ಎಲ್ಲವನ್ನು ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕದು. ಅಲ್ಲಿ ತನಕನೂ ಈ ಮಸಾಲವನ್ನು ನಾವು ಹುರ್ಕೋಬೇಕಾಕೈತಿ. ಆಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ನಾವು ಪೇಸ್ಟ್ ಮಾಡ್ಕೋಬೇಕಾಕೈತಿ. ಈಗ ಒಣ ಪೌಡ್ರನ್ನು ಕೂಡ ನಾನು ಹುರ್ಕೊಂಡು ಬದ್ನಿಕಾಯಿನ ಕೂಡ ಚಲೋ ಹೊತ್ತಂಗೆ ಕರ್ಕೊಂಡ್ರಿ. ಈಗ ಈ ಒಂದು ಮಸಾಲನೂ ಕೂಡ ನಾನು ಚಲೋ ಹೊತ್ತಂಗೆ ಹುರ್ಕೊಕೊಂತೇನೆ. ಈಗಿನ್ನ ಆಯ್ತು ನೋಡ್ರಿ. ಈಗ ಆಲ್ಮೋಸ್ಟ್ ಆಗಾಕ ಬಂತಿದ್ದು. ಆದಷ್ಟು ಮೀಡಿಯಮ್ ಉರಿಯಾಗ ನಾನು ಹುರ್ಕೊಕೊಂತೇನೆ. ಸ್ವಲ್ಪ ಮೇಲೆ ಈ ರೀತಿ ಕಲರ್ ಚೇಂಜ್ ಆಗಿಬಿಟ್ರೆ ಸಾಕ್ರಿ ನಮಗೆ. ಭಾಳ ಹೊತ್ತೇನು ಹುರಿಯಾಕೆ ಹೋಗ್ಬಾರ್ದು. ಈ ರೀತಿ ಸಾಕು. ಈಗ ಇದನ್ನು ಕೂಡ ಈಗ ಜಾರಿಗೆ ಹಾಕ್ಕೊಂಬಿಡೋಣ್ರಿ ನಾವು. ಆ ಥರ ರೆಡಿ ಆಯ್ತು ನೋಡ್ರಿ. ಇವಾಗ ಎಲ್ಲನೂ ಚಲೋ ಹೊತ್ತಂಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಟೊಮೆಟೊನ ಚಲೋ ಹೊತ್ತಂಗೆ ಹುರ್ಕೊಂಡಿದ್ದಾಗೈತಿ. ಈಗ ಸಣ್ಣ ಜಾರ್ ತೊಗೊಂಡಿರಿ. ಸಣ್ಣ ಜಾರ್ ತೊಗೊಂಡು ಮೊದ್ಲೇಕಿನ ಹುರ್ಕೊಂಡಿದ್ರೆ ಶೇಂಗಾ, ಎಳ್ಳು, ಗುರೆಳ್ಳು ಮತ್ತು ಒಣ ಕೊಬ್ಬರಿನ ಅದನ್ನ ಫಸ್ಟಿಗೆ ನಾವು ಮಿಕ್ಸಿ ಮಾಡ್ಕೊಂಬಿಡೋಣ್ರಿ. ಈ ರೀತಿ ನೋಡಿರಿ ಡ್ರೈ ಆಗ ಇದನ್ನು ನಾವು ಪೌಡ್ರ್ ಮಾಡ್ಬೇಕಾಕೈತಿ. ಇದನ್ನ ಈಗ ಫಸ್ಟಿಗೆ ಏನು ಹುರ್ಕೊಂಡಿದ್ರೆ ಅದನ್ನು ನಾವೀಗ ಮಿಕ್ಸಿ ಮಾಡ್ಕೊಂಬಿಡೋಣ. ಈಗ ನೋಡಿರಿ ಮಿಕ್ಸಿ ಮಾಡ್ಕೊಂಡಿದ್ದಾಯ್ತು. ಈಗ ಒಣ ಪೌಡ್ರು ರೆಡಿ ಆಯ್ತು. ಈಗ ಇದನ್ನೊಂದು ಬಟ್ಲಕ್ಕೆ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಡ್ಬಿಡೋಣ್ರಿ ನಾವೀಗ. ಈಗ ಇದೇ ಜಾರಿಗೆ ನಾವು ಹುರ್ಕೊಂಡಿದ್ದೀರ ಮಸಾಲವನ್ನು ಅದನ್ನ ಹಾಕ್ಕೊಂಬಿಡೋಣ್ರಿ. ಉಳ್ಳಾಗಡ್ಡಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ ಏನು ಹುರ್ಕೊಂಡಿದ್ದೀನ ಅದನ್ನ ಹಾಕ್ಕೊಂಡು ಈಗ ನಾನು ಈಗ ಜಾರಿಗೆಲ್ಲ ಹುರ್ಕೊಂಡಿದ್ದು. ಈಗ ಅದೇ ಜಾರಿಗೆ ಒಂದು 1/4 ಚಮಚ ಅರಿಶಿನ ಹಾಕ್ಕೊತೇನೆ ನೋಡ್ರಿ ನಾ. ಈಗ ಅದಾದ ನಂತರ ಕೆಂಪು ಖಾರದ ಪೌಡ್ರು ಕೂಡ ಹಾಕ್ಕೊತೀನಿ. ಕೆಂಪು ಖಾರದ ಪೌಡ್ರು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕಾಕೈತಿ. ಯಾಕಂದ್ರೆ ನಾವು ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡೇವಿ. ಹಿಂಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಒಂದು 2 ಚಮಚ ಕೆಂಪು ಮೆಣಸಿನ್ಕಾಯಿ ಪೌಡ್ರನ್ನು ಕೂಡ ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಉಪ್ಪನ್ನು ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ಹಾಕ್ಕೋಬೋದು ನಾವು. ಈಗ ಗರಂ ಮಸಾಲ ಹಾಕ್ಕೊಂತೇನೆ ನೋಡ್ರಿ ನಾನೀಗ. ಒಂದು ಅರ್ಧ ಚಮಚ ಗರಂ ಮಸಾಲನ್ನು ಕೂಡ ಹಾಕ್ಕೊಂಡು ಈಗ ಹುಣಸೆಹಣ್ಣು ಹಾಕ್ಕೊತೇನೆ ನೋಡ್ರಿ. ಹುಣಸೆಹಣ್ಣು ಮೊದಲೇ ನೆನೆಸ್ಕೊಂಡು ಇಟ್ಕೊಂಡಿದ್ದು ನಾನು ಅದನ್ನು ಕೂಡ ಹಾಕ್ಕೊಂಡು ನಾನೀಗ ಹುಣಸೆಹಣ್ಣು. ಅದಾದ ನಂತರ ಬೆಲ್ಲ ಹಾಕ್ಕೊತೇನೆ ನೋಡ್ರಿ 1 ಚಮಚ ನಾನೀಗ. ಈಗ ಬೆಲ್ಲ ಹುಣಸೆಹಣ್ಣು ಕೂಡ ಹಾಕ್ಕೊಂಡು ಈಗ ನಾನು ಹಾಕ್ಕೊಂಡು ನಾವೇನು ಮೊದಲೇಕಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ರಿ ಅದನ್ನ ಹಾಕ್ಕೊಂಬಿಡೋಣ್ರಿ. ಇವಾಗ ಎಳ್ಳು, ಗುರೆಳ್ಳು, ಶೇಂಗಾ ಕಾಳು ಪೌಡ್ರ್ ಮಾಡಿಕೊಂಡು ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡು ಅದನ್ನ ಹಾಕ್ಕೊತೇನೆ. ಈಗ ಒಂದು 3-4 ಚಮಚ ಕೂಡ ಹಾಕ್ಕೊಂಡು ನಾನೀಗ ಪೌಡ್ರನ್ನು. ಈಗ ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಬಿಡೋಣ್ರಿ ನಾವು. ಈಗ ನಾವು ಕೊತ್ತಂಬರಿನೂ ಕೂಡ ಇದೇ ಜಾರಿಗೆ ಹಾಕ್ಕೊಂಡಿದ್ದನ್ನ ಸಣ್ಣಗೆ ಇದನ್ನ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ನಾವೀಗ. ನೋಡ್ರಿ ಮಸಾಲ. ಇದು ಬದ್ನಿಕಾಯಿ ಎಣ್ಣೆಕಾಯಿ ಮಾಡೋಕೆ ಈ ಒಂದು ಮಸಾಲ ಟೇಸ್ಟಿಯಾಗಿತ್ತಂತಂದ್ರೆ ಬದ್ನಿಕಾಯಿ ಎಣ್ಣೆಕಾಯಿ ಸೂಪರಾಗಿ ಬರ್ತೈತೆ ನೋಡ್ರಿ. ಈಗ ನೋಡ್ರಿ ರೆಡಿ ಆಗ್ತಿದೆ ಒಂದು ಮಸಾಲ. ಈಗ ಇದೊಂದು ಮಸಾಲ ರೆಡಿ ಆಗುತ್ತೆ. ಈ ಕಡೆ ಬದ್ನಿಕಾಯಿನೂ ಕೂಡ ಹುರ್ಕೊಂಡಿದ್ನಿ ರೀ. ಇದು ಕೂಡ ಆರ್ಯಾವ ನೋಡ್ರಿ. ಈಗ ಬಿಸಿ ಇದ್ದಾಗ ತುಂಬಾಕ ಸರಿ ಆಗೋದಿಲ್ಲ. ಈಗ ಆರ್ಯಾವ ನೋಡ್ರಿ. ಅದಕ್ಕೆ ನಾನು ಮೊದಲೇಕನ ಹುರ್ಕೊಂಡು ಇಟ್ಕೊಂಡ್ಬಿಟ್ಟಿದ್ನಿ ರೀ ನಾನು ಅದನ್ನ. ಈಗ ನೋಡ್ರಿ ಮಸಾಲನೂ ಕೂಡ ಇದೇ ರೀತಿನ ಇದನ್ನ ನೀಟಾಗಿ ಒಳಗೆ ತುಂಬ್ಕೊಂಡ್ಬಿಡ್ಬೇಕು ರೀ. ಅಂದ್ರೆ ಬದ್ನಿಕಾಯಿ ಉಪ್ಪು ಹುಳಿ ಖಾರ ಹಿಡ್ಕೊಂತಿರ್ತದೆ. ಹಿಂಗೆ ಚಲೋ ಹೊತ್ತಂಗನ ಇದೇ ರೀತಿನ ಮಸಾಲನ ಎಲ್ಲ ಬದ್ನಿಕಾಯಿಗೆ ನಾವು ತುಂಬ್ಕೋಬೇಕಾಕೈತೆ ನೋಡ್ರಿ. ಇದೇ ರೀತಿನ ಅದು ಎಷ್ಟು ಹಿಡಿತೈತಲ್ಲ ಇಷ್ಟಕ್ಕೂ ನಾವು ತುಂಬಬೇಕು. ಇದೇ ರೀತಿನ ಮಸಾಲವನ್ನು ಭಾಳ ಟೇಸ್ಟಿಯಾಗಿರ್ತೈತೆ. ಇದು ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿಗೆಂಕರು ಸೂಪರ್ ಕಾಂಬಿನೇಷನ್ ಅದು. ದಿನ ಮಾಡಿಕೊಂಡ್ರು ಇದೇನು ಬೇಜಾರನ್ನ ಆಗೋದಿಲ್ಲ. ಬದ್ನಿಕಾಯಿ ಎಣ್ಣೆಕಾಯಿ ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ಇದು. ಈಗ ನೋಡಿರಿ ಬಾಳ್ಗೆ ಇಟ್ಕೊಂಡೆ ನಾನೀಗ. ಸ್ವಲ್ಪ ಕಾಯ್ಬೇಕ್ರಿ ಅದು. ಬಾಳ್ಗೆ ಕಾಯ್ತಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ್ರಿ ಇದಕ್ಕೆ. ಇದಕ್ಕೆ ಬದ್ನಿಕಾಯಿ ಎಣ್ಣೆಕಾಯಿಗೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಬೇಕಾಗ್ತದೆ ರೀ. ಹಿಂಗಾಗಿ ಸ್ವಲ್ಪ ಎಣ್ಣೆನ ನಾವು ಹೆಚ್ಚಿಗೆ ಹಾಕ್ಕೋಬೇಕಾಕೈತಿ. ಈಗ ನೋಡಿರಿ ಒಂದು 2-3 ಚಮಚ ನಾನು ಒಳ್ಳೆ ಎಣ್ಣೆ ಹಾಕ್ಕೊಂಡು ಈಗ ಸ್ವಲ್ಪ ಕಾಯ್ಬೇಕ್ರಿ ಅದು ಎಣ್ಣೆಗೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ನಾವು ಹಾಕ್ಕೋಬೇಕಾಕೈತಿ. ಈಗ ಎಣ್ಣೆ ಕಾದೈತೆ ನೋಡ್ರಿ. ಈಗ ಒಂದು ಅರ್ಧ ಚಮಚ ನಾನು ಸಾಸಿವೆನೂ ಕೂಡ ಹಾಕ್ಕೊಂಡು ನೋಡ್ರಿ. ಅದಾದ ನಂತರ ಒಂದು ಅರ್ಧ ಚಮಚ ಜೀರಿಗೆನೂ ಕೂಡ ಹಾಕ್ಕೊಂಡು ನೋಡ್ರಿ ನಾ ಇಲ್ಲಿ. ಈಗ ಸಾಸಿವೆ ಜೀರಿಗೆ ನೋಡ್ರಿ ಹೆಂಗೆ ಚಟಪಟ ಅಂತ ಸಿಡಿ ಹಾಕೊಂತಾವು. ಇದಾದ ನಂತರ ಒಂದು ಹೆಸರು ಕರಿಬೇವನ್ನು ಕೂಡ ನಾನು ಹಾಕ್ಕೊತೇನೆ ನೋಡ್ರಿ. ಕರಿಬೇವು ಎಣ್ಣೆಗೆ ಈ ರೀತಿ ಕರಿಯೋದ್ರಿಂದ ಅದ್ರ ಸ್ಮೆಲ್ ಮಸ್ತ್ ಬರ್ತೈತೆ ರೀ ಇದಕ್ಕೆ. ಈಗ ನೋಡ್ರಿ ಕರಿಬೇವನ್ನು ಕೂಡ ಚಲೋ ಹೊತ್ತಂಗೆ ಎಣ್ಣೆಗೆ ಫ್ರೈ ಮಾಡ್ಕೊಂಡಿದ್ದು ಆಯ್ತು ರೀ. ಇವಾಗ ಈಗ ನಾವೇನು ತುಂಬ್ಕೊಂಡಿದ್ವಲ್ರಿ ಬದ್ನಿಕಾಯಿಗೆ ಮಸಾಲವನ್ನು, ಅದನ್ನ ಬದ್ನಿಕಾಯಿನ ಈಗ ಇಷ್ಟು ಹೋಗೋಕೆ ಬಾಳಿಗೆ ಹಾಕ್ಕೊಂಬಿಡೋಣ್ರಿ. ನಾವೇನು ಎಲ್ಲ ಬದ್ನಿಕಾಯಿ ಏನು ತುಂಬ್ಕೊಂಡಿದ್ದೀವಲ್ಲ ಎಲ್ಲ ಬದ್ನಿಕಾಯಿನೂ ಹಾಕಿ ಈಗ ಮತ್ತೊಮ್ಮೆ ಇದನ್ನ ಎಣ್ಣೆಯೊಳಗೆ ಸ್ವಲ್ಪ ಹುರ್ಕೋಬೇಕಾಕೈತೆ ರೀ. ಇದನ್ನ ಮಸಾಲೆ ಹಾಕಿದ ಮೇಲೆ ಮೊದಲೇ ಏನು ಹುರಿದೇವ್ರಿ ನಾವು. ಇನ್ನೂ ಸ್ವಲ್ಪ ಹೊತ್ತು ಹುರ್ಕೊಂಡ್ಬಿಟ್ರೆ
ಆ ಥರ ರೆಡಿ ಆದಂಗೆ ಆಕೈತಿ. ಸ್ವಲ್ಪ ಕುದ್ಕೊಂಡ್ಬಿಟ್ರೆ ಇದಾಗ ಈಗ ನೋಡಿರಿ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ ನಾವೀಗ ಒಗ್ಗರಣೆ ಹಾಕಿದ ಮೇಲೆ ಬದ್ನಿಕಾಯಿಗೆ ಇದೇ ರೀತಿ ನೋಡಿರಿ ಆದಷ್ಟು ಸಣ್ಣ ನೊರಿಯಾಗ ನಾವು ಹಿಟ್ಟು ಮಾಡ್ಕೋಬೇಕಾಕೈತಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ್ರಿ. ಈಗ ಜಾರೊಳಗೆ ನಾವೇನು ರುಬ್ಕೊಂಡಿದ್ದೀವಲ್ಲ ಅದೇ ಮಸಾಲ ನೀರನ್ನು ಇದಕ್ಕೆ ಹಾಕ್ಕೊಂಬಿಡೋಣ್ರಿ ನಾವೀಗ. ಚಲೋ ಹೊತ್ತಂಗೆ ಮಸಾಲ ಉಳ್ಕೊಂಡಿತ್ತು ಅದಕ್ಕೆ ಇನ್ನೊಂದು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಗ್ರೇವಿ ನಮಗೆ ಎಷ್ಟು ಬೇಕಲ್ಲ ಅಷ್ಟೇ ಗ್ರೇವಿಗೆ ನಾವು ನೀರು ಹಾಕ್ಕೊಂಡು ಇದನ್ನ ಮಸಾಲನ ನೀರು ಇದಕ್ಕೆ ಹಾಕ್ಕೊಂಬಿಡೋಣ್ರಿ. ಈಗ ನೋಡಿ ಕುದಿ ಹಾಕ್ಕೊಂತೈತಿ. ಈಗ ಸ್ವಲ್ಪ ಕುದಿಬೇಕು ಇದು ಉಪ್ಪು ಹುಳಿ ಖಾರ ಸ್ವಲ್ಪ ಹಿಡ್ಕೋಬೇಕು. ಈಗ ಗ್ರೇವಿನ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟೇ ನೀವು ಗ್ರೇವಿ ಮಾಡ್ಕೋಬೋದು. ನಾ ಇಲ್ಲಿ ಸೆಮಿ ಗ್ರೇವಿನ ಮಾಡ್ಕೊತೇನೆ ನೋಡಿರಿ. ಇವಾಗ ಈಗ ಇನ್ನು ಚಲೋ ಹೊತ್ತಂಗೆ ಕುದಿ ಹಾಕಿಬಿಟ್ಬಿಡೋಣ್ರಿ. ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ 1 ನಿಮಿಷ ಕುದಿ ಹಾಕ್ಬಿಟ್ಬಿಡೋಣ್ರಿ. ಇದೇನು ಭಾಳ ಟೈಮ್ ತೊಗೋದಿಲ್ರಿ, ಎಲ್ಲ ರೆಡಿ ಆಗಿಬಿಟ್ಟೈತಿ. ಈಗ ಸ್ವಲ್ಪ ಹೊತ್ತು ಕುದಿಬಿಟ್ರೆ 1 ನಿಮಿಷ ಕುದಿಬಿಟ್ರೆ ಸಾಕು. ಈಗ ಆಗೈತೆ ನೋಡಿರಿ. ಈಗ ಕುದಿ ಹಾಕ್ಕೊಂತೈತಿ. ಈಗ 1 ನಿಮಿಷ ಕುದಿಸಿದ್ದು ನಾನು ಎಲ್ಲ ಬದ್ನಿಕಾಯಿ ಎಲ್ಲ ಚಲೋ ಹೊತ್ತಂಗೆ ಕುದ್ದಾವ್ರಿ. ಈಗ ಇವು ಭಾಳ ಸಾಫ್ಟು ಆಗ್ಬಾರ್ದು, ಭಾಳ ಗಟ್ಟಿ ಇರಬಾರ್ದು, ಮೀಡಿಯಮಾಗ ಇದನ್ನ ಕುದಿಸ್ಕೋಬೇಕಾಕೈತಿ. ಅಂದರೆ ರೊಟ್ಟಿ ಮತ್ತು ಚಪಾತಿಗೆ ಅನ್ನಕ್ಕೆ ತಿನ್ಬೇಕಾದ್ರೆ ಇದು ಉಪ್ಪು ಹುಳಿ ಖಾರ ಹಾಕೋದ್ರಿಂದ ಭಾಳ ರುಚಿ ಕೊಡ್ತೈತೆ ರೀ ಇದು ಪಲ್ಯ. ಇದು ದಿನ ಮಾಡಿದ್ರೂ ಬೇಜಾರನ್ನ ಆಗೋದಿಲ್ಲ ಇದು ಬದ್ನಿಕಾಯಿ ಎಣ್ಗಾಯಿ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನ ಕುದಿಸ್ಕೊಂಡು ರೆಡಿ ಮಾಡ್ಕೊಂಬಿಡೋಣ್ರಿ ನಾಗ. ಆಯ್ತು ನೋಡಿರಿ, ರೆಡಿ ಆಯ್ತು. ಇವಾಗ ಗ್ರೇವಿ ಕೂಡ ಚಲೋ ಹೊತ್ತಂಗೆ ಕುದ್ದೈತಿ. ಈಗ ಹಾಕಿದಂಥ ಗ್ರೇವಿ ಕೂಡ ಎಲ್ಲಾನು ಹಿಡ್ಕೊಂಡೈತ್ರಿ ಅದು ಬದ್ನಿಕಾಯಿಗೆ. ಈಗ ಈ ರೀತಿ ಬಂದೈತೆ ನೋಡಿರಿ. ಈಗ ಬದ್ನಿಕಾಯಿ ಭಾಳ ಕುದ್ದಿಲ್ಲ, ಗಟ್ಟಿನಾಗಿಲ್ಲ ಅದು. ಈ ರೀತಿ ಒಂದು ಮೀಡಿಯಮ್ ಹದದಾಗ ಇದನ್ನ ಕುದಿಸ್ಕೊಂಬಿಡ್ಬೇಕು ರೀ. ಭಾಳ ಟೇಸ್ಟಿಯಾಗಿ ಬರ್ತೈತೆ ರೀ ಇದು. ನಾ ಯಾವ ರೀತಿ ಮಾಡ್ಯಾನ ನೀವು ಕೂಡ ಒಮ್ಮೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ನೋಡಿರಿ ಆಯ್ತು. ಇವಾಗ ಬದ್ನಿಕಾಯಿ ಎಣ್ಗಾಯಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ್ರಿ. ಆಯ್ತು. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಇದನ್ನ ಸರ್ವ್ ಮಾಡ್ಕೊಂಬಿಡೋಣ್ರಿ. ಈಗ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಬದ್ನಿಕಾಯಿ ಎಣ್ಗಾಯಿ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟೇನೆ. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಇದು ರುಚಿ ನೋಡಿರಿ. ಮತ್ತು ಕಮೆಂಟ್ ಒಳಗೆ ಹೆಂಗೆ ಬಂದೈತೆ ಅಂತ ಕೂಡ ನೀವು ಹೇಳ್ರಿ. ಈ ರೀತಿ ಬಂದೈತೆ ನೋಡಿರಿ ಬದ್ನಿಕಾಯಿ ಎಣ್ಗಾಯಿ. ಇದು ರೊಟ್ಟಿ ಚಪಾತಿಗೆ ಬಿಸಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ನೋಡಿರಿ ಇದು. ಈಗ ಬದ್ನಿಕಾಯಿ ಎಣ್ಗಾಯಿ ರೆಡಿ ಆಯ್ತು. ಪ್ಲೇಟಿಗೆ ಕೂಡ ಸರ್ವ್ ಮಾಡ್ಕೊಂಬಿಡೋಣ್ರಿ. ಈ ರೀತಿ ಬಂದೈತೆ ನೋಡಿರಿ. ಈ ಒಂದು ಬದ್ನಿಕಾಯಿ ಎಣ್ಗಾಯಿ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ನಾ ಮಾಡುವಂಥ ರೀತಿ ಮಾಡಿದಂತಹ ರೀತಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಮತ್ತು ಫ್ಯಾಮಿಲಿ ಮೆಂಬರ್ಸಿಗೆ ಇದನ್ನ ಶೇರ್ ಮಾಡಿರಿ. ಮತ್ತು ನೋಡಿದಂಥ ನನ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದ. ಮತ್ತೊಂದು ಸಿಂಪಲ್ ಆದ ಅಡುಗೆಯೊಂದಿಗೆ ಬರ್ತೇನೆ. ಅಲ್ಲಿ ತನಕ ಈ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂತಹ ಬದ್ನಿಕಾಯಿ ಎಣ್ಗಾಯಿನ ಒಮ್ಮೆ ಆದರೂ ನಾ ಯಾವ ರೀತಿ ಮಾಡಲ್ಲ ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿರಿ. ಈ ರೀತಿ ಬಂದೈತೆ ನೋಡಿರಿ ಬದ್ನಿಕಾಯಿ ಎಣ್ಗಾಯಿ. ನೀವು ಕೂಡ ಒಮ್ಮೆ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಇದರೊಂದು ರುಚಿ ನೋಡಿರಿ. ರೊಟ್ಟಿ ಮತ್ತು ಚಪಾತಿ ಜೊತೆಗೆ ಇದರ ಟೇಸ್ಟಿ ನೋಡಿಕೊಂಡು ನೀವೊಮ್ಮೆ ಇದ್ರದ್ದು ರುಚಿ ನೋಡಿರಿ. ಈ ರೀತಿ ಬಂದೈತೆ ನೋಡಿರಿ ಬದ್ನಿಕಾಯಿ ಎಣ್ಗಾಯಿ. ಆಯ್ತು ನೋಡಿರಿ. ಇವಾಗ ಒಮ್ಮೆ ಆದರೂ ಇವರೊಂದು ರೆಸಿಪಿನ ಆದಷ್ಟು ಟ್ರೈ ಮಾಡಿ ನೋಡಿರಿ. ಈಗ ನೋಡಿರಿ ಲಾಸ್ಟಿಗೆ ನಾನು ಕೊತ್ತಂಬರಿನ ಹಾಕಿ ಈಗ ಇನ್ನು ಗಾರ್ನಿಷಿಂಗ್ ಕೂಡ ಮಾಡಿದ್ನಿ. ನನಗೆ ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ, ಮತ್ತು ನನ್ನೊಂದು ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಥ್ಯಾಂಕ್ ಯು, ಧನ್ಯವಾದ.